ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇದು ಕ್ಲಾಸ್ ನಂಬರ್ 23. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಆ್ಯಟ್ ಹಾಗೂ ಇನ್ನ ಹೇಗೆ ನಾವು ಕರೆಕ್ಟ್ ಪ್ಲೇಸ್ಗಳಲ್ಲಿ ಯೂಸ್ ಮಾಡಬೇಕು ಅಂತ ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ಸ್ಪೆಸಿಫಿಕಲಿ ನಾನು ಆ್ಯಟ್ನ ಯಾವ ಜಾಗಗಳ ಹಿಂದೆ ಹಾಕ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಎಕ್ಸಾಂಪಲ್ಸ್ ಜೊತೆ. ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ಆ್ಯಟ್ ಇಂಥ ಜಾಗಗಳಲ್ಲಿ ಹಾಕಲೇಬೇಕು ಅನ್ನೋದು. ಸೊ ತುಂಬ ಸರಿ ನಾವು ಆ್ಯಟ್ ಹಾಕಬೇಕಾಗಿರೋ ಕಡೆ ಎಲ್ಲ ಇನ್ ಹಾಕ್ತೀವಿ, ಅದಕ್ಕೆ ನಿಜವಾಗ್ಲೂ ಡಿಫ್ರೆನ್ಸ್ ಇದೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನನ್ನ ಎಲ್ಲ ವೀಡಿಯೋಸ್ನ ನೀವು ಸೀರಿಯಲ್ ವೈಸ್ ನೋಡ್ಕೊಂಡು ಬರಬೇಕು, ಆಗಲೇ ನಿಮ್ಗೆ ಯಾವುದೂ ಕನ್ಫ್ಯೂಷನ್ ಬರೋದಿಲ್ಲ. ಯಾಕೆಂದರೆ ಪ್ರತಿ ಕ್ಲಾಸ್ ಅದರ ಹಿಂದಿನ ಕ್ಲಾಸ್ಗೆ ಲಿಂಕ್ ಇರುತ್ತೆ. ನೀವು ರ್ಯಾಂಡಮ್ ಆಗಿ ಯಾವುದಾದ್ರೂ ಕ್ಲಾಸ್ ನೋಡಿದರೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ನಾ ಇಲ್ಲಿ ಮೇಲ್ಗಡೆ ಎಲ್ಲ ಕ್ಲಾಸ್ಗಳ ಲಿಂಕ್ ಕೊಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಎಲ್ಲ ಕ್ಲಾಸ್ಗಳನ್ನು ನೋಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡಿ. ರೈಟ್? ಓಕೆ, ಆ್ಯಟ್ ನಾವು ಎಲ್ಲೆಲ್ಲಿ ಹಾಕ್ಬೋದು? ಹೋಮ್ ಅನ್ನೋ ವರ್ಡ್ ಹಿಂದೆ ನಾವು ಯಾವಾಗಲೂ ಆ್ಯಟ್ ಹಾಕ್ತೀವಿ. ವರ್ಕ್ ಅನ್ನೋ ವರ್ಡ್ ಹಿಂದೆನೂ ಕೂಡ ಈವೆಂಟ್ಸ್ಗಳು. ಸೊ ನಾವು ಯಾವ್ಯಾವ ಆ್ಯಕ್ಷನ್ನ ಈವೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್, ಸ್ಪೋರ್ಟ್ಸ್, ಲಂಚ್, ಡಿನ್ನರ್. ಸೊ ಇವನ್ನೆಲ್ಲ ನಾವು ಈವೆಂಟ್ಸ್ ಅಂತ ಕರಿತೀವಿ. ಅವುಗಳ ಹಿಂದೆ ಆಮೇಲೆ ನಿಮ್ಗೆ ಎಕ್ಸಾಂಪಲ್ಸಲ್ಲಿ ಗೊತ್ತಾಗುತ್ತೆ. ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರೋವಂಥ ಆ್ಯಕ್ಟಿವಿಟಿಗಳು, ಅಲ್ಲಿಗೆ ಹೋಗಿ ನಾವು ಆ್ಯಕ್ಟಿವಿಟೀಸ್ನ ಮಾಡ್ತಿರ್ತೀವಿ. ಅಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಜನ ಇನ್ವಾಲ್ವ್ ಆಗಿರ್ತಾರೆ ಅದರಲ್ಲಿ. ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ವೆಡ್ಡಿಂಗ್ ಆಗಿರ್ಬೋದು. ಸೊ ಈ ಥರ ಪ್ಲೇಸ್ಗಳ ಹಿಂದೆ ನಾವು ಆ್ಯಟ್ ಹಾಕ್ತೀವಿ. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಟ್ ಇನ್ ಹೇಳೋ ಕಡೆ, ನಾನು ಡಿಫ್ರೆನ್ಷಿಯೇಟ್ ಮಾಡೋ ಕಡೆ ನಿಮಗೆ ತುಂಬ ಎಕ್ಸಾಂಪಲ್ಸ್ನ ಕೊಟ್ಟು ಹೇಳಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಈ ಕ್ಲಾಸ್ನಲ್ಲಿ ನಾನು ಆ್ಯಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್, ಐ ಆಮ್ ಅಟ್ ಹೋಮ್ ಎವ್ರಿ ಈವ್ನಿಂಗ್. ಸೊ ನಾನು ಪ್ರತಿದಿನ ಯಾವಾಗಲೂ ಒಂದು ಜಾಗದಲ್ಲಿ ಇರ್ತೀನಿ ಅಂತ ಹೇಳೋಂಗಿದ್ರೆ ಐ ಆಮ್ ಅಂತಲೇ ಹೇಳಿ. ಹಿ ಈಸ್, ಶಿ ಈಸ್ ಅಂತಲೇ ಹೇಳಿನಿ. ಅಂದರೆ ನಾನು ಪ್ರತಿ ಸಂಜೆ ಮನೆಯಲ್ಲೇ ಇರೋದು, ಬೇರೆ ಎಲ್ಲೂ ಇರಲ್ಲ ಅಂತ ಮೀನಿಂಗ್ ಕೊಡ್ತಿದೆ. ಸೊ ಹೋಮ್ ಹಿಂದೆ ನಾವು ಯಾವಾಗಲೂ ಆ್ಯಟ್ ಹಾಕ್ತೀವಿ, ಅದ್ರ ಹಿಂದೆ ಇನ್ ಬರಲ್ಲ. ಸೊ ಯಾಕೆ ಸ್ವಲ್ಪ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಹೌಸ್ ಹಿಂದೆ ತುಂಬ ಸರಿ ಇನ್ ಬರುತ್ತೆ, ಹೌಸ್ ಹಿಂದೆ ಕೇವಲ ಕೆಲವು ಸರಿ ಮಾತ್ರ ಆ್ಯಟ್ ಬರುತ್ತೆ. ಬಟ್ ಇಲ್ಲಿ ನೋಡಿ, ಹೋಮ್ ಹಿಂದೆ ಯಾವಾಗಲೂ ಯಾಕೆ ಆ್ಯಟ್ ಬರುತ್ತೆ? ಹೌಸ್ ಅನ್ನೋದು ಒಂದು ಫಿಸಿಕಲ್ ಎಂಟಿಟಿ. ಓಕೆ, ಸಿಮೆಂಟ್ನಿಂದ ಕಟ್ಟಿರುವಂಥ ಒಂದು ಕಟ್ಟಡ, ಅದಕ್ಕೆ ನಾವು ಹೌಸ್ ಅಂತೀವಿ. ಅಫ್ಕೋರ್ಸ್ ಮನೆಯೇ ಅಂತೀವಿ. ಹೋಮ್ ಅನ್ನೋದು ಒಂದು ಪರ್ಸನಲ್ ಫೀಲಿಂಗ್, ಅದೊಂದು ಎಮೋಷನ್. ಗೊತ್ತಾಗ್ತಿದೆ ಅಲ್ವಾ? ಹೋಮ್ನ ನಾವು ಶೆಲ್ಟರ್ ಥರ ಕನ್ಸಿಡರ್ ಮಾಡ್ತೀವಿ, ಅದಕ್ಕೆ ಬೌಂಡ್ರೀಸ್ ಇರಲ್ಲ. ರೈಟ್? ಅದೊಂದು ಕಾನ್ಸೆಪ್ಟ್. ಸೊ ನಾನು ತುಂಬ ಡೀಪಾಗಿ ಹೇಳ್ತಾ ಇದ್ದೀನಿ, ಜಸ್ಟ್ ತಿಳ್ಕೊಳ್ಳಿ. ಹೋಮ್ ಅನ್ನೋದು ನಮ್ಮ ಪರ್ಸ್ನಲಿ ನಮ್ಮ ಮನಸ್ಸಿಗೆ ಹತ್ತಿರವಾದಂಥ ಒಂದು ಜಾಗ, ಅದಕ್ಕೆ ಬೌಂಡ್ರೀಸ್ ಅಂತ ಇರಲ್ಲ. ಅದೊಂದು ಶೆಲ್ಟರ್ ಅಂತ ಅನ್ಕೋಬೇಕಷ್ಟೇ. ಹೌಸ್ ಅಂದರೆ ಅದೊಂದು ಕಟ್ಟಡ. ಹೋಮ್ ಅಂದರೆ ನಾವಿರುವಂಥ ಜಾಗ. ಇದೊಂದು ಪರ್ಸ್ನಲ್ ವರ್ಡ್, ಎಮೋಷನಲ್ ವರ್ಡ್ ಇದು. ರೈಟ್? ಹೌಸ್ ಅನ್ನೋದು ಒಂದು ಫಿಸಿಕಲ್ ವರ್ಡ್, ಪದ. ವರ್ಡ್ ಅಂದರೆ ಪದ ನಾನು ಹೇಳ್ತಾ ಇರೋದು. ಗೊತ್ತಾಗ್ತಿಲ್ಲ? ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಹೋಮಿಂದ ಆ್ಯಟ್ ಬರುತ್ತೆ. ಮನೆಯಲ್ಲಿ ಅಂತ ಹೇಳೋ ಕಡೆ ಆ್ಯಟೇ ಬರುತ್ತೆ. ಯಾಕೆಂದರೆ ಹೋಮ್ಗೆ ಬೌಂಡ್ರೀಸ್ ಅನ್ನೋದಿರಲ್ಲ. ಇಂಡಿಯಾ ಈಸ್ ಮೈ ಹೋಮ್ ಅಂತೀವಿ. ರೈಟ್? ಆ ಥರ ಅದೊಂದು ಎಮೋಷನಲ್ ವರ್ಡ್. ಗೊತ್ತಾಗ್ತಿಲ್ಲ? ಹೌಸ್ ಅನ್ನೋದೊಂದು ಫಿಸಿಕಲ್ ವರ್ಡ್. ಯಾವಾಗಲೂ ಹೋಮಿಂದೆ ಇನ್ ಹಾಕಬೇಡಿ. ಕಿರಣ್ ಈಸ್ ಅಟ್ ಲಂಚ್ ಅಂದರೆ ಅವನು ಊಟದಲ್ಲಿದ್ದಾನೆ, ಅಂದರೆ ಊಟ ಮಾಡ್ತಾ ಇದ್ದಾನೆ ಅಂತಲೂ ಮೀನಿಂಗ್ ಕೊಡುತ್ತೆ, ಅಥವಾ ಊಟಕ್ಕೆ ಹೋಗಿದ್ದಾನೆ ಅಂತಲೂ ಮೀನಿಂಗ್ ಕೊಡುತ್ತೆ. ಈ ಎಲ್ಲ ಸಿಚುವೇಷನಲ್ಲೂ ನೀವು ಇಂಗ್ಲೀಷ್ನಲ್ಲಿ ಈಸ್ ಅಟ್ ಲಂಚ್ ಅಂತ ಹೇಳಿಬಿಡಿ, ಸಿಂಪಲ್ಲಾಗಿ ಮುಗಿದೋಗ್ಬಿಡುತ್ತೆ. ನೀವು ತುಂಬ ಉದ್ದ ಮಾಡೋಕ್ಕೆ ಹೋಗಬೇಡಿ ಸೆಂಟೆನ್ಸ್ನ. ಯಾಕಂದರೆ ಲಂಚ್ ಅನ್ನೋದು ನಾವೊಂದು ಈವೆಂಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಅಂದರೆ ದಿನ ಅವನು ಅದೇ ಜಾಗಕ್ಕೆ ಹೋಗಿ ಊಟ ಮಾಡ್ತಾನೆ. ರೈಟ್? ಆ ಥರ ಸಿಚುವೇಷನಲ್ಲೂ ನಾವು ಆ್ಯಟ್ ಲಂಚ್ ಅಂತ ಯೂಸ್ ಮಾಡ್ಬೋದು. ದಿನ ಅವನು ಅಲ್ಲಿಗೆ ಹೋಗ್ತಾನೆ ಊಟ ಮಾಡೋಕ್ಕೆ. ಆದ್ದರಿಂದ ಈಗ ಅವನು ಊಟದಲ್ಲಿ ಇದ್ದಾನೆ, ಊಟ ಮಾಡ್ತಿದ್ದಾನೆ, ಊಟಕ್ಕೆ ಹೋಗಿದ್ದಾನೆ. ಈ ಮೂರು ಸಿಚುವೇಷನಲ್ಲಿ ಇಂಗ್ಲೀಷ್ನಲ್ಲಿ ಒಂದೇ ಸೆಂಟೆನ್ಸ್ ಯೂಸ್ ಮಾಡಿ, ಈಸ್ ಅಟ್ ಲಂಚ್. ಅಂದರೆ ಮೀನಿಂಗ್ ಗೊತ್ತಾಗ್ಬಿಡುತ್ತೆ, ಅವನು ಊಟಕ್ಕೆ ಹೋಗಿದ್ದಾನೆ ಅನ್ನೋದೇ ಗೊತ್ತಾಗ್ಬಿಡುತ್ತೆ. ಹಿ ಹ್ಯಾಸ್ ಗಾನ್ ಫಾರ್ ಲಂಚ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದು ತುಂಬ ಲೆಂತಿ ಆಗುತ್ತೆ. ಸೊ ಕ್ಯಾಶುವಲ್ ಸೆಂಟೆನ್ಸ್ಗಳು ಯಾವಾಗಲೂ ಕೂಡ ಶಾರ್ಟ್ ಆಗಿಡ್ತೀವಿ, ಅರ್ಥ ಆಗೋ ರೀತಿನೇ ಇಟ್ಬಿಡ್ತೀವಿ. ಇಂಗ್ಲೀಷ್ನಲ್ಲಿ ಅದೇ ಥರನೇ ಇರುತ್ತೆ. ಆದ್ದರಿಂದ ನೀವು ರಿಪೀಟೆಡ್ ಆಗಿ ಇಂಗ್ಲೀಷ್ ಟೆಕ್ಸ್ಟ್ ಓದ್ತಿರಬೇಕು, ಇಂಗ್ಲೀಷ್ ಕಂಟೆಂಟ್ನ ನೋಡ್ತಿರ್ಬೇಕು, ಕೇಳ್ತಿರ್ಬೇಕು. ಇದೆಲ್ಲ ನಿಮಗೆ ಕಾಮನ್ ಅನ್ನಿಸ್ಬಿಡುತ್ತೆ, ಏನು ವಿಚಿತ್ರವಾಗಿದೆ ಅಂತ ಅನ್ಸೋದೇ ಇಲ್ಲ ಆಗ. ರೈಟ್? ಹೇಸ್ ಅಟ್ ಇಸ್ ಡೆಸ್ಕ್ ಅಂದರೆ ಅವನು ತನ್ನ ಡೆಸ್ಕ್ ಹತ್ರ ಇದ್ದಾನೆ, ಡೆಸ್ಕ್ನಲ್ಲಿದ್ದಾನೆ, ಕೆಲಸ ಮಾಡ್ತಿದ್ದಾನೆ. ಹತ್ರ ಅಂತ ಹೇಳುವಾಗಲೂ ನಾವು ಆ್ಯಟ್ ಯೂಸ್ ಮಾಡ್ತೀವಿ. ಐ ವಾಸ್ ಅಟ್ ಹೋಮ್ ದೆನ್, ಆಗ ನಾನು ಮನೇಲಿದ್ದೆ. ದೆನ್ ಅಂದರೆ ಆಗ, ಪಾಸ್ಟ್ನಲ್ಲೂ ನಾವು ಯೂಸ್ ಮಾಡ್ಬೋದು. ಐಲ್ ಬಿ ಅಟ್ ದ ಏರ್ಪೋರ್ಟ್ ಬೈ 5. ಅಟ್ ದ ಏರ್ಪೋರ್ಟ್, ನಾನು ಏರ್ಪೋರ್ಟ್ನಲ್ಲಿ ಇರ್ತೀನಿ 5 ಗಂಟೆ ಒಳಗೆ. ಸೊ ಬೈ 5 ಅಂದರೆ 5 ಗಂಟೆ ಒಳಗೆ ಅಥವಾ 5 ಗಂಟೆ ಆಗೋಷ್ಟರಲ್ಲಿ ಅನ್ನೋ ಮೀನಿಂಗ್ ಕೊಡುತ್ತೆ. 5 ಗಂಟೆಗೆ ಅನ್ನೋ ಕಡೆನೂ ಬೈ 5 ಯೂಸ್ ಮಾಡ್ಬೋದು, ಏನು ತಪ್ಪಿಲ್ಲ. ಆಟ್ 5 ಅಂದರೆ ಎಕ್ಸಾಕ್ಟ್ಲಿ 5 ಗಂಟೆಗೆ. ಸೊ ಇದು ಒಂದು ಸ್ಪಾಟ್ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಒಂದು ಲೊಕೇಶನ್. ಹೂಸ್ ಅಟ್ ದ ಕಾರ್ನರ್, ಕಾರ್ನರ್ನಲ್ಲಿ ಯಾರಿದ್ದಾರೆ?
ಸೊ ಕಾರ್ನರ್ ಹಿಂದೆ ಯಾವಾಗ ನಾವು ಆ್ಯಟ್ ಯೂಸ್ ಮಾಡ್ತೀವಿ. ರವಿ ಈಸ್ ಆಟ್ ಮೈ ಪ್ಲೇಸ್ ಅಂದರೆ ರವಿ ನನ್ನ ಜಾಗದಲ್ಲಿದ್ದಾನೆ ಅಂದರೆ ಅರ್ಥ ಫಿಸಿಕಲ್ ಜಾಗ. ಓಕೆ, ನನ್ನ ಜಾಗ, ನಾನು ಕೆಲಸ ಮಾಡಬೇಕು, ಈಗ ಅವ್ನು ಬಂದು ಅಲ್ಲಿ ನಿಂತಿದ್ದಾನೆ ಅಂತ ಹೇಳೋ ಕಡೆ ಇದು, ರೈಟ್. ಸ್ಥಾನ ಅಲ್ಲ, ಜಾಗ, ಫಿಸಿಕಲಿ. ಸೊ ಆ ಥರ ಹೇಳುವಾಗ ಪ್ಲೇಸ್ನಲ್ಲಿ ಆ್ಯಟ್ ಹಾಕ್ತೀವಿ. ನೀನು ನನ್ನ ಸ್ಥಾನದಲ್ಲಿ ಇದ್ದಿದ್ರೆ ಅಂತ ಹೇಳುವಾಗ ಇನ್ ಮೈ ಪ್ಲೇಸ್ ಅಂತ ಹೇಳ್ತೀವಿ. ಅದು ಫಿಸಿಕಲ್ ಲೊಕೇಶನ್ ಅಲ್ಲ. ಇನ್ ಮೈ ಪ್ಲೇಸ್ ಅಂದರೆ ನನ್ನ ಸ್ಥಾನದಲ್ಲಿರೋದು ಅಂತ ನಾವು ಹೇಳ್ತೀವಲ್ವ. ಐ ವಾಸ್ ಅಟ್ ಯುವರ್ ವೆಡ್ಡಿಂಗ್. ಸೊ ಅಗೇನ್ ವೆಡ್ಡಿಂಗ್ ಅನ್ನೋದೊಂದು ಈವೆಂಟ್ ಅಲ್ವಾ, ಒಂದು ಗ್ರೂಪ್ ಆ್ಯಕ್ಟಿವಿಟಿ. ಆದ್ದರಿಂದ ನಾವು ಹಾಕಲೇಬೇಕು. ನಾನು ನಿನ್ನ ಮದುವೆಯಲ್ಲಿ ಇದ್ದೆ ಅಂದರೆ ಮದುವೆಗೆ ಬಂದಿದ್ದೆ. ನಾವು ಕನ್ನಡದಲ್ಲೇನೋ ಈ ಥರ ಹೇಳಿಬಿಡ್ತೀವಿ, ನಾನು ನಿನ್ನ ಮದುವೆಗೆ ಬಂದಿದ್ದೆ ಅಂತ. ಬಟ್ ಇಂಗ್ಲೀಷ್ನಲ್ಲೂ ನೀವು ಎಕ್ಸಾಕ್ಟ್ಲಿ ಅದೇ ಥರ ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ. ಐ ವಾಸ್ ಅಟ್ ಯುವರ್ ವೆಡ್ಡಿಂಗ್ ಅಂದರೆ ಅದು ಮೀನಿಂಗ್ಫುಲ್ ಆಗಿರುತ್ತೆ, ಅದು ಮೀನಿಂಗ್ ಕೊಡುತ್ತೆ. ಅಂದರೆ ಬಂದಿದ್ದೆ ಅಂತಲೇ ಅಲ್ವಾ. ನಾನು ಬರದೆ ನಿನ್ನ ಮದುವೆಯಲ್ಲಿ ಇರೋಕ್ಕಾಗಲ್ಲ, ನಾನು ನಿನ್ನ ಮದುವೆಯಲ್ಲಿ ಇದ್ದೀನಿ ಅಂದರೆ ಬಂದೇ ಇರ್ತೀನಿ ಅಂತ ಅರ್ಥ. ಆದ್ದರಿಂದ ನಾವು ಕನ್ನಡದಲ್ಲಿ ಹೇಳೋ ಥರನೇ ನಾನು ಬಂದಿದ್ದೆ ಮದುವೆಗೆ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿಲ್ಲ. ಈ ಥರ ಹೇಳಿ ಸಾಕು. ಐ ವಿಲ್ ಬಿ ಆಟ್ ಯುವರ್ ಸೈಡ್ ಅಂದರೆ ನಾನು ನಿನ್ನ ಕಡೆನೇ ಇರ್ತೀನಿ, ನಿನ್ನ ಸೈಡ್ಗೆ ಇರ್ತೀನಿ, ಅಲ್ಲೂ ಆ್ಯಟ್ ಯೂಸ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಐಡಿಯಾಸ್ ಕೊಡ್ತಾ ಇದ್ದೀನಿ ಯಾವ ಜಾಗಗಳಲ್ಲಿ ನೀವು ಆ್ಯಟ್ ಹಾಕಬೇಕು ಅಂತ. ಈ ಎಲ್ಲ ಒಂದು ರೀತಿ ಎಕ್ಸ್ಪ್ರೆಷನ್ ಥರ ಇರುತ್ತೆ. ಇವನ್ನ ಆ್ಯಸ್ ಇಟ್ ಈಸ್ ಯೂಸ್ ಮಾಡಿ ಬರ್ಕೊಂಡು ರಿಪೀಟೆಡಾಗಿ ಓದ್ತಾ ಇರಿ. ಟೈಮ್ ಬಂದಾಗ ನಿಮ್ಮ ಮೈಂಡ್ನಲ್ಲಿ ಆಟೋಮೆಟಿಕ್ ನೆನಪು ಬಂದುಬಿಡುತ್ತೆ ಸೆಂಟೆನ್ಸ್ಗಳು, ರೈಟ್. ವಿಲ್ ಟಾಕ್ ಅಟ್ ಡಿನ್ನರ್ ಅಂದರೆ ನಾವು ಊಟದ ಟೈಮ್ನಲ್ಲಿ ಮಾತಾಡೋಣ ಅಂದರೆ ಅದೊಂದು ಈವೆಂಟ್ ಆಯ್ತಲ್ವ. ಡಿನ್ನರ್ ಮಾಡೋದು ಅಂದರೆ ಏನು, ಡಿನ್ನರ್ಗೆ ಒಂದು ಫಿಕ್ಸ್ ಟೈಮ್ ಇರುತ್ತೆ, ಆ ಜಾಗಕ್ಕೆ ಹೋಗಬೇಕು, ಬರಬೇಕು, ಊಟ ಮಾಡ್ಕೊಂಡು ಬರಬೇಕು. ಒಂದು ಸ್ಪಾಟ್ ಅಂತನಾದರೂ ಕನ್ಸಿಡರ್ ಮಾಡಿ, ಅದೊಂದು ಈವೆಂಟ್ ಅಂತನಾದರೂ ಕನ್ಸಿಡರ್ ಮಾಡಿ. ಅದಕ್ಕೆ ಅದರಿಂದ ನಾವು ಆ್ಯಟ್ ಹಾಕ್ತೀವಿ. ಇನ್ ಡಿನ್ನರ್ ಅಂತ ಹೇಳಲ್ಲ, ಗೊತ್ತಾಗ್ತದೆ ಅಲ್ವಾ. ಅದೇನು ಒಳಗಡೆ ನಾವು ಇರಲ್ಲ. ಯಾವಾಗಲೂ ಇನ್ ಅಂದರೆ ಇನ್ಸೈಡ್ ಅನ್ನೋ ಮೀನಿಂಗ್ ಬರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಕಾಲ್ ಮೀ ಎಟ್ ದ ಆಫೀಸ್ ಅಂದರೆ ಈಗ ಕಾಲ್ ಮಾಡಬೇಡಿ, ನಾನು ಆಫೀಸಲ್ಲಿ ಇದ್ದಾಗ ಕಾಲ್ ಮಾಡಿ ನನಗೆ ಅಂತ ಅರ್ಥ ಕೊಡುತ್ತೆ ಇದು. ಇನ್ ದ ಆಫೀಸ್ ಅಗೇನ್ ಆಗಲ್ಲ ಇಲ್ಲಿ, ನಾನು ಅಲ್ಲಿದ್ದಾಗ ಅಂದರೆ ನೋಡಿ, ನಾನು ಆಫೀಸ್ನಲ್ಲಿ ಯಾವಾಗಲೂ ಆ್ಯಕ್ಟಿವಿಟಿ ಮಾಡ್ತಿರ್ತೀನಿ ಅಂದರೆ ನಾನು ಕೆಲಸ ಮಾಡೋದು ಆಫೀಸ್ನಲ್ಲಿ, ಅಲ್ಲಿ ಕಾಲ್ ಮಾಡಿ ಅನ್ನೋ ಮೀನಿಂಗ್ ಕೊಡುತ್ತೆ. ಇನ್ ದ ಆಫೀಸ್ ಅಂತ ಇಲ್ಲಿ ಹೇಳಕ್ಕೆ ಬರಲ್ಲ, ಯಾಕಂದರೆ ಅದು ಇನ್ಸೈಡ್ ಅಂತ ಹೇಳುತ್ತೆ. ಅಂದರೆ ಮೀನಿಂಗ್ ಏನು ಬರುತ್ತೆ, ಔಟ್ಸೈಡ್ ಮಾಡಬೇಡಿ, ಇನ್ಸೈಡ್ ಮಾಡಿ ಅಂತ. ಆ ಥರ ಅಲ್ಲ, ನಾನು ಆ ಜಾಗದಲ್ಲಿದ್ದಾಗ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ಕರೆಕ್ಟ್ ಪ್ಲೇಸ್ ಅಲ್ಲ, ಕರೆಕ್ಟ್ ಟೈಮ್ ಅಲ್ಲ ನೀವು ಕಾಲ್ ಮಾಡ್ತಾ ಇರೋದು. ಐ ಗಾಟ್ ಆಫ್ ಅಟ್ ದ ಪಾರ್ಕ್. ನೋಡಿ, ಗಾಟ್ ಆಫ್ ಅಂದರೆ ಒಂದು ವೆಹಿಕಲಿಂದ ಇಳಿಯೋದು ಅನ್ನೋವಾಗ ಯೂಸ್ ಮಾಡ್ತೀವಿ. ಅಂದರೆ ನಾನು ಬಸ್ಸಿಂದ ಇಳಿದೆ, ಐ ಗಾಟ್ ಆಫ್. ಅಟ್ ದ ಪಾರ್ಕ್ ಅಂದ್ರೇನು, ಪಾರ್ಕ್ನ ಹತ್ರ ಅಂದರೆ ಅದೊಂದು ಲೊಕೇಶನ್. ನಾನು ಹೇಳಿದ್ನಲ್ಲ, ಒಂದು ಜರ್ನಿನಲ್ಲಿ ಸ್ಟಾಪ್ಸ್ಗೆ ನಾವು ಆ್ಯಟ್ ಹಾಕ್ತೀವಿ ಅಂತ, ಸೇಮ್ ಮೀನಿಂಗ್. ಪಾರ್ಕ್ ಅನ್ನೋದು ಒಂದು ಲೊಕೇಶನ್, ಇಳಿಯೋ ಜಾಗ, ಅಲ್ಲಿಗೆ ನಾನು ಆಟ್ ದ ಪಾರ್ಕ್ ಅಂತ ಹಾಕ್ಬೋದು. ಬೋತ್ ದ ಟೀಮ್ಸ್ ಆರ್ ಅಟ್ ದ ಟಾಸ್. ನೀವು ಕೇಳಿರ್ತೀರ ಅಲ್ವಾ, ಅಂದರೆ ಟಾಸ್ ಅನ್ನೋದೊಂದು ಈವೆಂಟ್. ಅಂದರೆ ಇಬ್ಬರು ಟೀಮ್ಗಳು ಅಂದರೆ ಕ್ಯಾಪ್ಟನ್ಸ್ ಅಲ್ಲಿಗೆ ಬಂದಿದ್ದಾರೆ ಟಾಸ್ ಮಾಡೋದಕ್ಕೆ. ಸೊ ನೀವು ಕೇಳಿರ್ತೀರ ಅಟ್ ದ ಟಾಸ್ ಅಂತ ನೀವು ಮ್ಯಾಚಸ್ ನೋಡೋವಾಗ ಅಲ್ವಾ, ಅದೊಂದು ಈವೆಂಟ್ ಅಂತ ಕನ್ಸಿಡರ್ ಮಾಡಬೇಕು. ಐ ವಾಸಂಟ್ ಅಟ್ ದ ರಿಸೆಪ್ಷನ್, ನಾನು ರಿಸೆಪ್ಷನ್ನಲ್ಲಿ ಇರಲಿಲ್ಲ. ಗೋ ಸಿಟ್ ಅಟ್ ದ ಬ್ಯಾಕ್ ಅಂದರೆ ಹೋಗಿ ಹಿಂದೆ ಕೂತ್ಕೋ ಅಂತ ಹೇಳಬೇಕಾಗುತ್ತೆ. ಯಾವಾಗ ಸ್ಪೆಷಲಿ ಒಂದು ಕ್ಲಾಸ್ ರೂಮ್ನಲ್ಲಿದ್ದಾಗ ಅಥವಾ ಹಾಲ್ನಲ್ಲಿದ್ದಾಗ ಈ ಥರ. ಅರ್ಥ ಏನು, ಸಿಟ್ ಅಟ್ ದ ಬ್ಯಾಕ್ ಅಂದರೆ ರೋಸ್ ಇದೆ, ಚೇರ್ಗಳ ರೋ ಇದೆ, ಲಾಸ್ಟ್ ರೋ ಅಲ್ಲಿ ಕೂತ್ಕೋ ಅನ್ನೋ ಮೀನಿಂಗ್ ಬರುತ್ತೆ ಇದು. ಓಕೆ, ಅಲ್ಲಿ ಸಿಟ್ ಅಟ್ ದ ಬ್ಯಾಕ್ ಅಂದರೆ ನಾನು ಹಿಂದೆ ಕೂತ್ಕೊತೀನಿ ಅಂದರೆ ಅರ್ಥ ಏನು, ಹಿಂದೆ ಒಂದು ಚೇರ್ ಇದೆ ಅಲ್ಲಿ ಕೂತ್ಕೊತೀನಿ ಅಂತ, ಅಂದರೆ ಲಾಸ್ಟ್ ರೋದಲ್ಲಿ ಕೂತ್ಕೊತೀನಿ ಅಂತ ಅರ್ಥ. ಇದೇ ಥರನೇ ಹೇಳಬೇಕು. ಇನ್ ದ ಬ್ಯಾಕ್ ಅಂತ ಹೇಳಕ್ಕೆ ಬರಲ್ಲ. ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈಗ. ದೇರ್ ಇಸಂಟ್ ಅ ಜಿಪ್ ಅಟ್ ದ ಬ್ಯಾಕ್ ಆಫ್ ಮೈ ಡ್ರೆಸ್ ಅಂದರೆ ನನ್ನ ಡ್ರೆಸ್ನ ಹಿಂಭಾಗದಲ್ಲಿ ಹಿಂದೆ ಜಿಪ್ ಇಲ್ಲ ಅನ್ನೋದನ್ನು ಹೇಳುವಾಗಲೂ ಕೂಡ ಅಟ್ ದ ಬ್ಯಾಕ್ ಅಂತಾನೇ ಹೇಳಬೇಕು. ಇನ್ ದ ಬ್ಯಾಕ್ ಅಂದರೆ ಏನಾಗುತ್ತೆ ಗೊತ್ತಾ, ನನ್ನ ಡ್ರೆಸ್ನ ಹಿಂದೆಗಡೆ ಒಳಭಾಗದಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ. ಡ್ರೆಸ್ನ ಹಿಂದೆ ಒಳಭಾಗದಲ್ಲಿ ಇರಲ್ಲ ಅಲ್ವಾ, ಜಿಪ್ ಹೊರಭಾಗದಲ್ಲಿರುತ್ತೆ. ಒಳಭಾಗದಲ್ಲೇನಿರುತ್ತೆ, ಲೇಬಲ್ಸ್ ಇರುತ್ತೆ ಅಲ್ವಾ. ದೇರ್ ಇಸ್ ಅ ಡೆಂಟ್ ಅಟ್ ದ ಬ್ಯಾಕ್ ಆಫ್ ದ ಕಾರ್. ಡೆಂಟ್ ಅಂದರೆ ಅರ್ಥ, ಕಾರ್ ಎಲ್ಲಾದರೂ ಗುದ್ದಿದಾಗ ಅದಕ್ಕೆ ಸ್ವಲ್ಪ ತಗ್ಗು ಬರುತ್ತೆ ಅಲ್ವಾ, ಅದನ್ನು ಡೆಂಟ್ ಅಂತ ಕರಿತೀವಿ. ಅಂದರೆ ಕಾರ್ನ ಹಿಂಭಾಗದಲ್ಲಿ ಒಂದು ಡೆಂಟ್ ಇದೆ, ನೆಗ್ಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲಿ, ಅಟ್ ದ ಬ್ಯಾಕ್ ಆಫ್ ದ ಕಾರ್. ಅಗೇನ್ ಹಿಂಭಾಗದಲ್ಲಿ ಮೀನಿಂಗ್ ಬರ್ತಾ ಇದೆ, ಗೊತ್ತಾಗ್ತಿದೆ ಅಲ್ವಾ. ಬಟ್ ಇನ್ ದ ಬ್ಯಾಕ್ ಅಂತ ಇಲ್ಲೂ ಹೇಳಕ್ಕೆ ಬರಲ್ಲ, ಇಲ್ಲಿ ಹೇಳ್ಬೋದು ನೋಡಿ. ಐ ಲೆಫ್ಟ್ ಮೈ ಜಾಕೆಟ್ ಇನ್ ದ ಬ್ಯಾಕ್ ಆಫ್ ಮೈ ಕಾರ್ ಅಂದ್ರೇನು, ಬ್ಯಾಕ್ ಸೀಟ್ನಲ್ಲಿ, ಕಾರ್ನ ಒಳಗಡೆನೆ ಹಿಂದೆಗಡೆ ಅಂತ ಹೇಳುವಾಗ ಇನ್ ದ ಬ್ಯಾಕ್. ಇನ್ ದ ಬ್ಯಾಕ್ ಅಂದರೆ ಇನ್ಸೈಡ್, ಅಟ್ ದ ಬ್ಯಾಕ್ ಅಂದರೆ ಔಟ್ಸೈಡ್, ಹಿಂಭಾಗ. ಗೊತ್ತಾಗ್ತಿದಲ್ವ. ಅಟ್ ದ ಬ್ಯಾಕ್ ಆಫ್ ದ ಕಾರ್ ಅಂದ್ರೇನು, ಔಟರ್ ಪಾರ್ಟ್ ಆಫ್ ದ ಕಾರ್. ಇನ್ ದ ಬ್ಯಾಕ್ ಆಫ್ ಮೈ ಕಾರ್ ಅಂದ್ರೇನು, ಇನ್ನರ್ ಪಾರ್ಟ್ ಆಫ್ ದ ಕಾರ್ ಬಟ್ ಹಿಂದೆಗಡೆ, ಅಷ್ಟೇ. ಗೊತ್ತಾಗ್ತಿದೆ ಅಲ್ವಾ.
ಸೊ ವಿಡಿಯೋನ ಕನ್ಫ್ಯೂಸ್ ಆದರೆ ಏನೂ ಪರವಾಗಿಲ್ಲ, ಇನ್ನೊಂದು ಸರಿ ನೋಡಿ, 2-3 ಸರಿ ನೋಡಿ, ಕ್ಲಿಯರ್ ಆಗೋಗುತ್ತೆ. ದ ಗಾರ್ಡನ್ ಈಸ್ ಅಟ್ ದ ಬ್ಯಾಕ್ ಆಫ್ ದ ಹೌಸ್, ಅಂದರೆ ಮನೆ ಹಿಂದೆಗಡೆ ಗಾರ್ಡನ್ ಇದೆ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅಟ್ ದ ಬ್ಯಾಕ್ ಅನ್ನೋದು ಬಿಹೈಂಡ್ ಅನ್ನೋ ಮೀನಿಂಗ್ನೇ ಕೊಡುತ್ತೆ. ಬಿಹೈಂಡ್ ಅನ್ನೋದು ಸ್ವಲ್ಪ ಫಾರ್ಮಲ್ ವರ್ಡ್ ಆಗುತ್ತೆ, ರೈಟ್. ಅಟ್ ದ ಬ್ಯಾಕ್ ಅನ್ನೋದು ಕ್ಯಾಶುವಲ್ ವರ್ಡ್, ಸ್ಪೋಕನ್ನಲ್ಲಿ ತುಂಬ ಕಾಮನ್ ಆಗಿ ಯೂಸ್ ಆಗುತ್ತೆ, ಇದೇ ಜಾಸ್ತಿ ಯೂಸ್ ಆಗುತ್ತೆ. ಅರ್ಥ ಆಗ್ತಾ ಅಲ್ವಾ? ಬಿಹೈಂಡ್ ದ ಹೌಸ್ ಅಂತಾನೂ ಹೇಳ್ಬೋದು. ವಿ ಆಲ್ವೇಸ್ ಬೈ ಗ್ರೋಸರೀಸ್ ಅಟ್ ದಟ್ ಸ್ಟೋರ್, ಅಂದರೆ ಅದೇ ಅಂಗಡಿಲೇ ನಾವು ಯಾವಾಗಲೂ ಗ್ರೋಸರೀಸ್ನ ತಗೊಳ್ಳೋದು, ಅಂದರೆ ದಿನಸಿ ಸಾಮಾನು ತಗೊಳ್ಳೋದು. ನೋಡಿ, ಇಲ್ಲಿ ಇನ್ ದ ಸ್ಟೋರ್ ಅಂತ ಹೇಳಕ್ಕೆ ಬರಲ್ಲ. ಏನು ಪ್ರಾಬ್ಲಮ್ ಇಲ್ಲಿ ಇನ್ ದ ಸ್ಟೋರ್ ಅಂದರೆ ಇನ್ ದ ಸ್ಟೋರ್ ಅಂದರೆ ಏನಾಗುತ್ತೆ, ಇನ್ಸೈಡ್ ದ ಸ್ಟೋರ್ ಆಗುತ್ತೆ ಅಲ್ವಾ. ನಮಗೆ ಸ್ಟೋರ್ನ ಇನ್ಸೈಡ್ ಏನೂ ಕೆಲಸ ಇರಲ್ಲ. ಇನ್ ದ ಸ್ಟೋರ್ ಯಾವಾಗ ಹೇಳ್ತೀವಿ ಅಂದರೆ ಆ ಸ್ಟೋರ್ ಒಳಗಡೆ ಇರೋ ಶೆಲ್ಫ್ಗಳನ್ನ ರೆಫರ್ ಮಾಡುವಾಗ, ಸ್ಟೋರ್ ಒಳಗಡೆ ಇರುವಂತಹ ಡೆಸ್ಕ್ಗಳು, ಬೆಂಚ್ಗಳು, ಸಾಮಾನು ಅದನ್ನು ರೆಫರ್ ಮಾಡುವಾಗ, ಸ್ಟೋರ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳೋವಾಗ ನಾವು ಇನ್ ಅನ್ನೋ ವರ್ಡ್ ಯೂಸ್ ಮಾಡಬೇಕಾಗುತ್ತೆ. ಬಟ್ ನನಗೆ ಸ್ಟೋರ್ನ ಒಳಗಡೆ ಏನೂ ಕೆಲಸ ಇಲ್ಲ, ನಾನು ಅದನ್ನು ರೆಫರ್ ಮಾಡಬೇಕಾಗಿಲ್ಲ ಇನ್ಸೈಡ್ ಪಾರ್ಟ್ನ. ಕೇವಲ ಏನು ಹೇಳಬೇಕು, ಆ ಅಂಗಡೀಲಿ ಅಂತ ಹೇಳ್ತೀವಲ್ವ, ಅಂಗಡಿಯಲ್ಲಿ. ಆದ್ದರಿಂದ ಆಟ್ ದ ಸ್ಟೋರ್, ಆಟ್ ದಟ್ ಸ್ಟೋರ್ ಅಂತ ಹೇಳಬೇಕು ಅಷ್ಟೇ. ನಮಗೆ ಆ ಸ್ಟೋರ್ ಜೊತೆ ಕೆಲಸ ಇದೆ ಅಷ್ಟೇ, ಸ್ಟೋರ್ನ ಒಳಗಡೆ ಏನೂ ಕೆಲಸ ಇಲ್ಲ. ಅಫ್ಕೋರ್ಸ್ ನೀವು ಒಳಗಡೆ ಹೋಗಿದ್ರು, ಯು ಆರ್ ನಾಟ್ ರೆಫರಿಂಗ್ ಇನ್ನರ್ ಪಾರ್ಟ್ ಆಫ್ ದ ಸ್ಟೋರ್. ಇನ್ನರ್ ಪಾರ್ಟ್ ಅಂದರೆ ಏನು ಬರುತ್ತೆ, ಸ್ಟೋರ್ನಲ್ಲಿರೋ ಶೆಲ್ಫ್ಸ್ ಬರುತ್ತೆ, ಅಲ್ಲಿರೋ ಬೆಂಚ್, ಡೆಸ್ಕ್, ಕೌಂಟರ್, ಎಷ್ಟು ಜನ ಇದ್ದಾರೆ. ನೋ, ವಿ ಆರ್ ನಾಟ್ ರೆಫರಿಂಗ್ ಆಲ್ ದ್ಯಾಟ್ ಅಲ್ವಾ. ಸ್ಟೋರ್ ಆಸ್ ಅ ಲೊಕೇಶನ್, ರೈಟ್. ವಿ ಜಸ್ಟ್ ಅರೈವ್ಡ್ ಅಟ್ ದ ಸ್ಟೇಷನ್, ನಾವೀಗ ತಾನೇ ಸ್ಟೇಷನ್ಗೆ ಬಂದೆವು ಅಂತ ಹೇಳಬೇಕು, ಅಟ್ ದ ಸ್ಟೇಷನ್. ಇನ್ ದ ಸ್ಟೇಷನ್ ಅಂತ ಅಗೇನ್ ಹೇಳಲ್ಲ. ಬೇಕಾದ್ರೆ ಈ ಥರ ಹೇಳ್ಬೋದು, ವಿ ಜಸ್ಟ್ ಅರೈವ್ಡ್ ಇನ್ ಬ್ಯಾಂಗ್ಳೂರ್, ಆ ಥರ ಹೇಳ್ಬೋದು. ವೆರ್ ಆರ್ ಯು? ಐ ಆಮ್ ಆಲ್ರೆಡಿ ಅಟ್ ದ ರೆಸ್ಟೋರೆಂಟ್. ನೀನು ಎಲ್ಲಿದೆಯಾ? ನಾನೀಗ ಆಲ್ರೆಡಿ ರೆಸ್ಟೋರೆಂಟ್ನಲ್ಲಿ ಇದ್ದೀನಿ, ರೈಟ್. ಇದು ಒಂದು ಲೊಕೇಶನ್. ಇದು ನಾನು ಒಳಗಡೆನೇ ಎಕ್ಸಾಕ್ಟ್ಲಿ ಇದ್ದೀನಿ ಅನ್ನೋ ಮೀನಿಂಗ್ ಕೊಡಲ್ಲ, ರೈಟ್. ನಾನು ಅದರ ಮುಂದೆನೂ ಇರ್ಬೋದು, ಹತ್ರನೂ ಇರ್ಬೋದು. ಅಂದ್ರೇನು, ನಾವು ಇನ್ಸೈಡ್ ಲೊಕೇಶನ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಿಲ್ಲ ಅಷ್ಟೇ. ರೆಸ್ಟೋರೆಂಟ್ ಆಸ್ ಅ ಲೊಕೇಶನ್, ಅದೊಂದು ಸ್ಪಾಟ್ ಅಂತ ಅಂದ್ಕೊಂಡು ನಾವು ಕರಿತಾ ಇದ್ದೀವಿ ಇಲ್ಲಿ ಅಟ್ ದ ರೆಸ್ಟೋರೆಂಟ್ ಅನ್ನೋದು, ರೈಟ್. ವೈ ವರ್ ಯು ನಾಟ್ ದೇರ್ ಅಟ್ ದ ಪ್ರೇಯರ್? ಸ್ಕೂಲ್ನಲ್ಲಿ ಟೀಚರ್ಸ್ ಥರ ಕೇಳ್ಬೋದು, ಅಂದರೆ ಯಾಕೆ ನೀನು ಪ್ರೇಯರ್ನಲ್ಲಿ ಇರಲಿಲ್ಲ? ಅಗೇನ್ ನೋಡಿ, ಪ್ರೇಯರ್ ಅನ್ನೋದೊಂದು ಈವೆಂಟ್, ಗ್ರೂಪ್ ಆ್ಯಕ್ಟಿವಿಟಿ, ಅದಕ್ಕೆ ಅಟ್ ದ ಪ್ರೇಯರ್, ಅಟ್ ದ ಅಸೆಂಬ್ಲಿ ಅಂತಲೂ ಹೇಳ್ಬೋದು ನೀವು ಸ್ಕೂಲ್ನಲ್ಲಿ. ಐ ಆಮ್ ಸ್ಟೇಯಿಂಗ್ ಅಟ್ ರವೀಸ್ ಹೌಸ್, ಅಂದರೆ ನಾನು ರವಿ ಮನೇಲಿ ಇದ್ದೀನಿ, ಈಗ ಅಲ್ಲಿ ಸ್ಟೇ ಆಗಿದ್ದೀನಿ. ಅಗೇನ್ ನೋಡಿ, ಇಲ್ಲಿ ಅಟ್ ರವೀಸ್ ಹೌಸ್ ಅಂತಲೇ ಹೇಳ್ತೀವಿ, ಅಂದರೆ ನನಗೆ ರವಿ ಮನೆ ಒಳಗಡೆ ಪಾರ್ಟ್ಗೆ ಏನೂ ಸಂಬಂಧ ಇಲ್ಲ, ಜಸ್ಟ್ ರವೀಸ್ ಹೌಸ್ ಆ್ಯಸ್ ಅ ಸ್ಟೇ, ಅದೊಂದು ಸ್ಪಾಟ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಇನ್ ರವೀಸ್ ಹೌಸ್ ಅಂದರೆ ಅಗೇನ್ ಒಳಗಡೆ ನಾವೇನಾದರೂ ರೆಫರ್ ಮಾಡ್ತಾ ಇದ್ದೀವಿ ಅಂತ ಮೀನಿಂಗ್ ಬಂದ್ಬಿಡುತ್ತೆ, ಗೊತ್ತಾಗ್ತಿಲ್ಲ. ದೇರ್ ಆರ್ 5 ರೂಮ್ಸ್ ಇನ್ ರವೀಸ್ ಹೌಸ್, ಆ ಥರ. ವಾಸ್ ಕಿರಣ್ ಅಟ್ ದ ಫ್ಯೂನರಲ್? ಅಗೇನ್ ಫ್ಯೂನರಲ್ ಅನ್ನೋದೊಂದು ಈವೆಂಟ್ ಆಗುತ್ತೆ, ಅವನಲ್ಲಿದ್ನಾ ಅಂತ ಕೇಳ್ತಾ ಇದ್ದೀವಿ. ಹೂ ವಾಸ್ ಅಟ್ ದ ಮೀಟಿಂಗ್? ಮೀಟಿಂಗ್ನಲ್ಲಿ ಯಾರಿದ್ರು? ಅಗೇನ್ ಇದೊಂದು ಈವೆಂಟ್. ಯು ವರಂಟ್ ಅಟ್ ದ ಜಿಮ್, ನೀನು ಜಿಮ್ನಲ್ಲಿರಲಿಲ್ಲ, ಅಗೇನ್ ಇದೊಂದು ಸ್ಪಾಟ್. ನೋಡಿ, ಅಟ್ ದ ಜಿಮ್ ಅಂತಿದ್ದೀವಿ ಅಂದರೆ ಜಿಮ್ನಲ್ಲಿ. ನಮಗೆ ಒಳಗಡೆ ಇರುವಂಥ ಸ್ಪೇಸ್ಗೂ ನಮಗೂ ಸಂಬಂಧ ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಗೊತ್ತಾಗ್ತಿದೆಯಲ್ಲ. ಇನ್ ದ ಜಿಮ್ ಅಂದಾಗ, ಇನ್ ದ ಸ್ಟೋರ್ ಅಂದಾಗ, ಓಕೆ, ಇನ್ ದ ಕಾಲೇಜ್ ಅಂದಾಗ ನಾವು ಒಳಗಡೆ ಸ್ಪೇಸ್ ಬಗ್ಗೆ ಮಾತಾಡ್ತಿಲ್ಲ, ಒಳಗಡೆ ಇರೋ ಸ್ಪೇಸ್ಗೂ ನಮಗೂ ಏನೂ ಸಂಬಂಧ ಇಲ್ಲ. ಅದೊಂದು ಸ್ಪಾಟ್ ಅಂದ್ಕೊಂಡು, ಅದೊಂದು ಲೊಕೇಶನ್, ನಾವು ಯಾವಾಗಲೂ ಹೋಗುವಂತಹ ಒಂದು ಲೊಕೇಶನ್ ಅಂದ್ಕೊಂಡು ಮಾತಾಡ್ತೀವಿ, ಗೊತ್ತಾಗ್ತಿಲ್ವಾ. ನೀವು ಒಳಗಡೆ ಇರುವಂತಹ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂದ್ರೆ ಇನ್ ಹಾಕಿ. ಹೇಳಿದ್ನಲ್ಲ ನಾನಾಗಲೇ, ಜಿಮ್ನಲ್ಲಿ ತುಂಬ ಸಾಮಾನುಗಳು ವರ್ಕೌಟ್ ಮಾಡೋದಕ್ಕೆ ಇದೆ ಅನ್ನೋವಾಗ ನೀವು ಇನ್ ಹಾಕೇ ಹೇಳಬೇಕಾಗ ಅಷ್ಟೇ. ಡಿಫ್ರೆನ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಕನ್ಫ್ಯೂಷನ್ ಇದ್ದರೆ ಎಲ್ಲ ಹಿಂದಿನ ಕ್ಲಾಸು ನೋಡಿ, ಇದನ್ನು ರಿಪೀಟೆಡ್ ಆಗಿ ನೋಡಿ, ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದರಿಂದ ನೀವೇನಾದ್ರು ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ, ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.